ಎಲ್ಲಾದರೂ ಹೋಗಿ ಎಂಪಿ ಆಗುವ ಮನಸ್ಥಿತಿ ನನಗಿಲ್ಲ. ಎಲ್ಲಾದರೂ ಒಂದು ಕಡೆ ಹೋಗಿ ನಿಂತು ಎಂಪಿ ಆಗುವಂತಹ ಮನಸ್ಥಿತಿ ನನಗಿಲ್ಲ ಅಂತ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಸಿಟಿ ರವಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ವೈಯಕ್ತಿಕ ಹಿತಾಸಕ್ತಿಯಿಂದ ಕೆಲಸ ಮಾಡಲ್ಲ ಎಂದ ರವಿ, ನನ್ನ ಪಕ್ಷ ಮತ್ತು ನನಗೆ ರಾಷ್ಟ್ರೀಯ ಮಟ್ಟದಲ್ಲಿ ಅವಕಾಶವನ್ನ ಕೊಟ್ಟಿದೆ ಎಂದಿದ್ದಾರೆ. ನಾವು ಎಲ್ಲ ಅಭ್ಯರ್ಥಿಗಳ ಮುಖದಲ್ಲೂ ಪ್ರಧಾನಮಂತ್ರಿ ಮೋದಿಯವರನ್ನು ನೋಡ್ತೀವಿ. ಮತ್ತೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು. ಅದಕ್ಕೆ ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲೂ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು. ಒಂದು ಪಕ್ಷ ಅದು ಪಾಲಿಸಿ, ಅದರ ಮೇಲೆ ದೇಶದ ಹಿತ, ದೇಶದ ಅಭಿವೃದ್ಧಿ ನಿಂತಿದೆ. ಹಾಗಾಗಿ ನಾವೆಲ್ಲ ಯೋಚನೆ ಮಾಡೋದು, ಕೆಲಸ ಮಾಡೋದು ಕೇವಲ ಪಾರ್ಟಿ ಮಾತ್ರ. ವೈಯಕ್ತಿಕ ಲಾಭ ನಷ್ಟದ ಲೆಕ್ಕಾಚಾರ ಹಾಕಿ ಇವತ್ತಿನವರೆಗೂ ರಾಜಕಾರಣ ಮಾಡಿಲ್ಲ. ನಾವೇನಿದ್ರು ಪಾರ್ಟಿ ಹಿತ ಮತ್ತು ದೇಶದ ಹಿತದ ರಾಜಕಾರಣನೇ ಮಾಡಿದ್ದೇವೆ. ಆ ಹಿನ್ನೆಲೆಯಲ್ಲೇ ನಾವು ಕೆಲಸ ಮಾಡ್ತೀವಿ. ಈಶ್ವರಪ್ಪನವ್ರ ಜೊತೆಯಲ್ಲೂ ಕೂಡ ಅವರಿಗೂ ಕೂಡ ನಾವು ವೈಯಕ್ತಿಕವಾಗಿ ಮನವೊಲಿಸೋ ಪ್ರಯತ್ನ ಮಾಡ್ತೀವಿ. ನಾನು ಪಕ್ಷದ ಕೆಲಸ ಮಾಡೋದಷ್ಟೇ ನನ್ನ ಕೆಲಸ. ನನ್ನ ಬಗ್ಗೆ ಯೋಚನೆ ಮಾಡೋದು ಪಕ್ಷದ ಕೆಲಸ ಅಂತ ಹೇಳಿದ್ದೀನಿ. ನಾವು